ಹಾಂ, ವಾಟ್ಸ್ ಯುವರ್ ನೇಮ್? ಸರ್ ಬಯೋಡೇಟಾದಲ್ಲಿ ಇದೆ ತೊಡಿ. ಯಾಕೆ ನೀನು ಹೇಳಲ್ವಾ? ಹೇಳ್ಕಲ್ಲ ಅಂತ ದೊಡ್ಡ ಹೆಸರೇನಲ್ಲ ತರ ನಂದು. ಹಾಂ, ಸಾಮಾನ್ ಮಹಾರಾಜ್. ಓಕೆ, ಎಸ್. ವಾಟ್ಸ್ ಯುವರ್ ನೇಮ್? ರಾಜು, ಫಸ್ಟ್ ರ್ಯಾಂಕ್ ರಾಜು. ಓಕೆ. ಮಿಸ್ಟರ್ ಸಾಮಾನ್, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸರ್, ಮೈ ಫಾದರ್ ಈಸ್ ಎಲೆಕ್ಟ್ರಿಷಿಯನ್. ಓಕೆ. ಮೈ ಮದರ್ ಈಸ್ ಹೌಸ್ ವೈಫೈ. ಓ, ನೀವು ಎಲ್ಲಿವರೆಗೂ ಓದಿದ್ರಾ? ರಾತ್ರಿ 10 ಗಂಟೆವರೆಗೂ ಓದಿಂತಾರೆ ನಾನು. ಅದಲ್ಲ, ಎಜುಕೇಷನ್. ಐ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಆ್ಯಂಡ್ ಪಾಸ್ಡ್ ಅವೇ ಇನ್ 2015. ಫಸ್ಟು ಟೆಕ್ನಿಕಲ್ ಶುರು ಮಾಡ್ತೀನಿ. ಓಕೆ ಸರ್. ಓಕೆ ಸರ್. ಪ್ರೋಗ್ರಾಮ್ಸ್ ಆ್ಯಂಡ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಬಗ್ಗೆ ಕೇಳ್ತೀನಿ. ಓಕೆ. ಮಿಸ್ಟರ್ ಸಾಮಾನ್, ವಾಟ್ ಈಸ್ ಸಿ? ಸಿ ನೋಡೋದು. ವಾಟ್ ಈಸ್ C++? ಮತ್ತೆ ನೋಡೋದು. ರಾಂಗ್ ಆನ್ಸರ್. ಮಿಸ್ಟರ್ ರಾಜು, C is a general purpose procedure programming language, while C++ is an extension of C that includes object-oriented programming features. Correct. Thank you, sir. Mr. Saman, what is bug? Bug. Bug means bend. Bug means bends or bending. For example, if I ask my friend Dolu for a free NA party on Sunday, he will say, "Ban bug bido." That is bug. Raju, a bug is an error or flaw in a computer program that causes it to produce incorrect or unexpected results. Correct. Very good. Thank you, sir. Mr. Saman, what's your group project in engineering? Solar inverter. Oh, what's your contribution? 200 ರೂಪಾಯಿ ಕೊಟ್ಟಿಂತಾರೆ ನಾನು. 200 ರೂಪಾಯಿ ಕೊಟ್ಟಿನಿ. ರಾಜು, ಒಂದು ಟ್ರಿಕಿ ಕ್ವಶನ್ ಇದೆ, ಕೇಳಿ ಸರ್. ಹೇಳು, ಅಮ್ಮನಿಗಿಂತ ಭೂಮಿ ಮೇಲೆ ದೊಡ್ಡವರು ಯಾರಿದ್ದಾರೆ? ಅಮ್ಮನಿಗಿಂತ ದೊಡ್ಡವರು ದೊಡ್ಡಮ್ಮ. ಸರ್, ನನ್ನ ಪ್ರಕಾರ ಅಮ್ಮನಿಗಿಂತ ದೊಡ್ಡವರು ಭೂಮಿ ಮೇಲೆ ಯಾರು ಇಲ್ಲ ಸರ್. ಕರೆಕ್ಟ್. ವೆರಿ ಗುಡ್. ಮಿಸ್ಟರ್ ಸಾಮನ್, ನೋಡಿ ಕಲೀರಿ, ಹೆಂಗ್ ಕೊಡ್ತಿದ್ದಾನೆ ಉತ್ತರ. ನೀವು ಇದ್ದೀರಾ? ಬ್ಯಾಕ್ ಬೆಂಚರ್ಸ್ ಟಾಪರ್ಸ್ ಜೊತೆ ಇಂಟರ್ವ್ಯೂಗೆ ಬಂದ್ರೆ ಹಿಂಗೆ ಆಗೋದು. ಈಗ ಪ್ರಾಕ್ಟಿಕಲ್ ಕ್ವಶನ್ ಶುರು ಮಾಡ್ತೀನಿ. ಸಾಮನ್, ನೀವು ಒಂದು ಕರೆಕ್ಟ್ ಆನ್ಸರ್ ಕೊಟ್ಟಿಲ್ಲ. ಈ ಕ್ವಶನ್ಸ್ಗೆ ಸರಿಯಾಗಿ ಉತ್ತರ ಕೊಟ್ಟರೆ ಮಾತ್ರ ನೀವು ಸೆಲೆಕ್ಟ್ ಆಗೋದು ನೋಡಿ. ಓಕೆ ಸರ್. ಇವನು ಕೊಟ್ಟಂಗೆ ನಾನು ನೋಡ್ದಂಗೆ. ನಮ್ಮ ಸೋಪ್ ಫ್ಯಾಕ್ಟ್ರಿಲಿ ಮಷೀನ್ ಒಂದೊಂದು ಸಾರಿ ಎರರ್ ಆಗಿ ಸೋಪ್ ಇಡ್ಲಾರ್ದಂಗೆ ಬಾಕ್ಸ್ನ ಪ್ಯಾಕ್ ಮಾಡ್ತಿದೆ. ಕಸ್ಟಮರ್ಸ್ಗೆ ಎಂಟಿ ಸೋಪ್ ಡಬ್ಬಿಗಳು ರಿಸೀವ್ ಆಗ್ತಿದಾವೆ. ಇದರಿಂದ ಕಸ್ಟಮರ್ಸ್ ನಮ್ಮ ಸೋಪ್ ಯೂಸ್ ಮಾಡೋದೇ ಬಿಟ್ಬಿಡ್ತಿದ್ದಾರೆ. ನಮ್ಮ ಕಂಪನಿಗೆ ವರ್ಷಕ್ಕೆ 50 ರಿಂದ 60 ಕೋಟಿ ಲಾಸ್ ಆಗ್ತಿದೆ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳಿ. ಅಯ್ಯೋ, ಅಸೆಂಬ್ಲಿ ಲೈನ್ ಪಕ್ಕ ಎಕ್ಸ್ರೇ ಮಷಿನ್ ಫಿಕ್ಸ್ ಮಾಡಿದ್ರೆ ಮುಗಿದ್ ಸರ್ಕತೆ. ಖಾಲಿ ಡಬ್ಬ ಯಾವ್ದನ ಬಂದ್ರೆ ಎಕ್ಸ್ರೇ ಮಷಿನ್ ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡುತ್ತೆ, ಕನ್ವೇಯರ್ ಸ್ಟಾಪ್ ಮಾಡಿ ಅಲಾರಾಮ್ ಮಾಡುತ್ತೆ. ಕಾಸ್ಟ್ ಬರೀ 2 lakhs ಬೀಳ್ಬೋದು ಅಷ್ಟೇ. ಗುಡ್. 2 ಲಕ್ಷನಾ? ಬರೀ 2,000 ರೂಪಾಯಿ ತಾಕು. ವಾಟ್? ಏನು 2,000ನಾ? ಅಯ್ಯೋ, ಇಷ್ಟು ಸಣ್ಣ ಪ್ರಾಬ್ಲಮ್ಗೆ 2 ಲಕ್ಷ ಹಾಕ್ಬೇಕು ತಾರ್. 2,000 ರೂಪಾಯಿ ತಾಕು. ಇದು ಸಣ್ಣದ. ಅಸೆಂಬ್ಲಿ ಲೈನ್ ಪಕ್ಕ ಒಂದು ಟೇಬಲ್ ಫ್ಯಾನ್ ಇದೆ. ಅಕಸ್ಮಾತ್ ಖಾಲಿ ಡಬ್ಬ ಯಾವ್ದಾರ ಬಂದ್ರೆ ಖಾಲಿ ಡಬ್ಬ ಏನು ವಜೆ ಇರಲ್ಲ, ಗಾಳಿಗೆ ಬೆಲ್ಟ್ ಇಂದ ಕೆಳಗೆ ಬೀಳುತ್ತೆ. ವಜೆ ಇರೋ ಬಿಲ್ ಅಲ್ಲ, ಆರಾಮಾಗಿ ಮುಂದಕ್ಕೆ ಹೋಗ್ತವೆ ಅಷ್ಟೇ. ಲೈನ್ ಕೂಡ 1 ನಿಮಿಷನೂ ಸ್ಟಾಪ್ ಆಗಲ್ಲ. 24x7 ಆನ್ ಇರುತ್ತೆ. ಇವನೇನು ಬರೀ 2,000 ರೂಪಾಯಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟ. ಗುಡ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್. ನಮ್ಮ ಆಫೀಸಲ್ಲಿ ಸ್ವಲ್ಪ ಎಂಪ್ಲಾಯ್ಸು 10 ಗಂಟೆ ಟೈಮ್ ಬದಲು 10:15 ಬರ್ತಿದ್ದಾರೆ. ಕರೆಕ್ಟ್ ಟೈಮ್ಗೆ ಹೆಂಗೆ ಬರೋವಾಗ ಮಾಡ್ತಾರೆ ಹೇಳಿ. ಲೇಟಾಗಿ ಬಂದವರಿಗೆ ವಾರ್ನಿಂಗ್ ಕೊಡ್ತೀನಿ. ಸರ್, ಪಾರ್ಕಿಂಗ್ ಸ್ಲಾಟ್ ಎಷ್ಟಿದ್ದಾವೆ? 100 ಎಂಪ್ಲಾಯ್ಸ್ಗೆ 100 ಕರೆಕ್ಟ್ ಇದ್ದಾವೆ. ಅದರಲ್ಲಿ ಫಸ್ಟ್ 90 ಸ್ಲಾಟ್ಸ್ ಫ್ರೀ ಇಡಿ. ನೆಕ್ಸ್ಟ್ 10 ಸ್ಲಾಟ್ಸ್ಗೆ ಚಾರ್ಜ್ ಡೈಲಿ 50 ರೂಪೀಸ್ ಇಡಿ. ಲಾಸ್ಟಿಗೆ ಬಂದರೆ ಪಾರ್ಕಿಂಗ್ಗೆ ಪೇ ಮಾಡ್ಬೇಕಂತ 10:30 ಅಲ್ಲ 9:00 ಎಲ್ಲರೂ ಹೇಳ್ತಾರೆ. ಕರೆಕ್ಟ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಪಬ್ಲಿಕ್ಕು ನಮ್ಮ ಕಾಂಪೌಂಡ್ ಮುಂದೆನೇ ವೆಹಿಕಲ್ಸ್ ಎಲ್ಲ ಹೆಂಗ್ ಬೇಕಂಗೋ ಪಾರ್ಕ್ ಮಾಡ್ತವ್ರೆ. ಅವರು ಪಾರ್ಕ್ ಮಾಡಬಾರ್ದು ಅಂದ್ರೆ ಏನು ಮಾಡಬೇಕು? ನೋ ಪಾರ್ಕಿಂಗ್ ಝೋನ್, ಫೈನ್ 200 ರೂಪೀಸ್ ಅಂತ ಬೋರ್ಡ್ ಹಾಕಿ ಸರ್. ಅಯ್ಯೋ, ನೋ ಪಾರ್ಕಿಂಗ್ ಝೋನ್ ಅಂತ ಬೋರ್ಡ್ ಇದ್ರು ನಿಲ್ಲಿಸ್ತವ್ರೆ. ತರ ಒಂದು ಕೆಲಸ ಮಾಡಿ, ನೋ ಪಾರ್ಕಿಂಗ್ ಝೋನ್ ಬೋರ್ಡ್ ತೆಗೆದು ಪಾರ್ಕಿಂಗ್ ಝೋನ್ ಪರ್ ಅವರ್ 200 ರೂಪೀಸ್ ಅಂತ ಬೋರ್ಡ್ ಹಾಕಿ. ನಮ್ಮ ಅಪ್ಪನೇ ಒಬ್ಬನೇ ಗಾಡಿ ನಿಲ್ಲಿಸಲ್ಲ ತೊಡಿ. ವೆರಿ ಗುಡ್ ಸಾಮಾನ್. ನೆಕ್ಸ್ಟ್. ಎಂಪ್ಲಾಯ್ಸು ವರ್ಕ್ ಮಾಡ್ತಿದಾರಾ ಇಲ್ಲ ಹರಟೆ ಹೊಡ್ತಿದಾರ ಅಂತ ಹೆಂಗ್ ಚೆಕ್ ಮಾಡ್ತಾರಾ? ಸರ್, CCTV ನೋಡ್ತೀನಿ ಸರ್. ದಿನ ಪೂರ್ತಿ CCTV ನೋಡೋಕ್ಕಾಗಲ್ಲ ಸರ್. ಡ್ಯೂಟಿ ಮುಗಿದ್ಮೇಲೆ ಎಲ್ರದ್ದು ಫೋನ್ ಚೆಕ್ ಮಾಡಬೇಕು. ಯಾವೊಂದು ಬ್ಯಾಟ್ರಿ ಪರ್ಸೆಂಟೇಜ್ ಫುಲ್ ಇದೆ ಅವ್ನು ಕೆಲಸ ಮಾಡೋಣಂತ ಅರ್ಥ. ಯಾವೊಂದು ಲೋ ಬ್ಯಾಟ್ರಿ ಇದೆ ಅವ್ನು ಬರೀ ಫೋನ್ ಯೂಸ್ ಮಾಡೋಣಂತ ಅರ್ಥ. ಏನು ಟೆಕ್ನಿಕಲ್ ಕ್ವಶನ್ಸ್ಗೆ ಒಂದು ಉತ್ತರ ಹೇಳಿಲ್ಲ, ಪ್ರಾಕ್ಟಿಕಲ್ ಮಾತ್ರ ಹಿಂಗೆ ಉತ್ತರ ಕೊಡ್ತಿದ್ಯಾ? ವೆರಿ ಗುಡ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಅಕಸ್ಮಾತ್ ಕಂಪನಿಲಿ ಎಂಪ್ಲಾಯ್ಸ್ನ ಕಡಿಮೆ ಮಾಡಬೇಕು ಅಂದ್ರೆ ಫಸ್ಟ್ ಯಾರನ್ನ ರಿಮೂವ್ ಮಾಡ್ತೀರಾ? ಸರ್,
ನಾನು ಹೆಲ್ತ್ ಚೆಕಪ್ ಮಾಡಿಸಿ ಹೆಲ್ತ್ ನಾರ್ಮಲ್ ಕಂಡೀಷನ್ ಅಲ್ಲಿ ಇರೋರ್ನ ಕಂಪನಿಲಿ ಇಟ್ಕೊಂತೀನಿ. BP ಶುಗರ್ ಇದ್ರೆ ಅವ್ರನ್ನ ರಿಮೂವ್ ಮಾಡ್ತೀನಿ ಸರ್. ಸಾಮಾನ್ ನೀನ್ ಯಾರನ್ನ ರಿಮೂವ್ ಮಾಡ್ತೀವ? ಹೆಲ್ತ್ ಕಂಡೀಷನ್ ನಾರ್ಮಲ್ ಅಲ್ಲಿ ಇರುತ್ತಲ್ಲ ಅವ್ರನ್ನ ರಿಮೂವ್ ಮಾಡ್ತೀನಿ ನಾನು. ಯಾಕೆ? ಯಾರು ಕರೆಕ್ಟ್ ಆಗಿ ಡೇ ಅಂಡ್ ನೈಟ್ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಾರ ಅವರಿಗೆ ಪಕ್ಕ BP ಶುಗರ್ ಬಂದೇ ಬಂದಿರುತ್ತೆ. ಅವರು ಹಾರ್ಡ್ ವರ್ಕರ್ಸ್, ಅವ್ರು ಬೇಕು ಕಂಪನಿಗೆ. ಹೆಲ್ತ್ ನಾರ್ಮಲ್ ಇದ್ರೆ ಅವ್ರು ಸರಿ ಕೆಲಸ ಮಾಡಿಲ್ಲ ಅಂತಾನೆ ಅರ್ಥ. ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ಲಾಸ್ಟ್ ಕ್ವಶನ್. ಅಂಕುಡೊಂಕು ದೊಡ್ಡದು 100 ಮೀಟರ್ಸ್ ಪೈಪ್ ಇದೆ ಅನ್ಕೊಳ್ಳಿ. ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ತೆಳ್ಳಂದು ಕೇಬಲ್ ವೈರ್ ತೋರಿಸ್ಬೇಕು. ಹೆಂಗ್ ತೋರಿಸ್ತೀರಾ? 100 ಮೀಟರ್ಸಾ? ಸ್ಟ್ರೇಟ್ ಇದ್ರೇನೆ ಜಲ್ದಿ ಕೇಬಲ್ ತೋರ್ಸೋದು ಕಷ್ಟ. ಇನ್ನು ಅಂಕುಡೊಂಕು ಇದ್ರೆ ಸಾತ್ರ ಆಗಲ್ಲ. ಅಯ್ಯ, ದೊಡ್ಡ ಇಂಜಿನಿಯರ್ಸ್ ಕೈಯಲ್ಲೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಕ್ಕಾಗಿಲ್ಲ ಪಾಪ. ಇನ್ನು ಈ ಹುಡುಗರು ಏನ್ ಸೊಲ್ಯೂಷನ್ ಕೊಡ್ತಾರೆ? ಅಯ್ಯೋ ತಾರ್ ಸಿಂಪಲ್. ಸಿಂಪಲ್ ಹಂಗೆ ಅಯ್ಯೋ ಏನಿಲ್ಲ, ಒಂದ್ ಸಣ್ಣದು ಇಲಿ ತಗೊಳ್ಳಿ. ಇಲಿ ಬಾಲಕ್ಕೆ ವೈರ್ ಕಟ್ಟಿ ಒಂದ್ ಎಂಡ ಒಳಗಡೆ ಬಿಡಿ, ಇನ್ನೊಂದ್ ಎಂಡಲ್ಲಿ 1 ನಿಮಿಷದಲ್ಲಿ ಇರುತ್ತೆ. ಮಿಸ್ಟರ್ ಸಾಮಾನ್ ಮಹಾರಾಜ್, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ವೆರಿ ಗುಡ್ ಸಾಮಾನ್. ಥ್ಯಾಂಕ್ ಯು ಸರ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಸರ್ ಸ್ಯಾಲ್ರಿ? ಸ್ಯಾಲ್ರಿ ಟೆನ್ಷನ್ ತಗೋಬೇಡಿ, ಎಲ್ಲ ಕಟ್ಟಾಗಿ ಮಂತ್ಲಿ 1 lakh ಬರುತ್ತೆ. ಎಲ್ಲ ಕಟ್ಟಾಗುತ್ತಾ ಸರ್? ಪ್ಲೀಸ್ ಬೇಕಿದ್ರೆ 2-3 ಸಾವಿರ ಕಡಿಮೆ ಕೊಡಿ. ಏನು ಕಟ್ಟಿಗಿಟ್ಟು ಮಾಡಬೇಡಿ ಸರ್. ನಾನು ಟ್ಯಾಕ್ಸು ಹೇಳಿದ್ದು. ಚಲೋ. ಚುಗು ಬುಗು ವಿಡಿಯೋಸ್ ಡೈರೆಕ್ಟರ್ ಸಿಕ್ಕ್ಯಾರ. ಮಿಯಾ ಖಲೀಫಾ ಗಂಡನ್ ರೋಲು ಖಾಲಿ ಇದೆ ಅಂತೆ, ಮಾಡ್ತೀಯಾ? ಕಂದ ಮಾಡ್ತೀನಿ ಕಂದ, ನಾನು ಜಲ್ದಿ ಬಾ. ಓಕೆ ಸರ್, ನಿಮ್ ಕೆಲಸ ಬೇಡ ನನಗೆ, ಇವನಿಗೆ ಕೊಟ್ಬಿಡಿ. ಯಾಕೆ? ನನಗೆ ನನ್ನ ಡ್ರೀಮ್ ಜಾಬ್ ಮಿಯಾ ಖಲೀಫಾ ಗಂಡನ್ ರೋಲ್ ಸಿಕ್ಕಿದೆ ಸರ್. ಬಾಯ್. ಮಂತ್ಲಿ 1 lakh ಕೊಡ್ತೀನಿ, ನನ್ನ ಕೈ ಕೆಳಗೆ ಕೆಲಸ ಮಾಡು. ತಯ್ಯ, ನೀವ್ ಎಷ್ಟು ಕೊಟ್ರೆ ನಿಮ್ ಕೈಯಲ್ಲ, ನಿಮ್ ಯಾವ್ದ್ರ ಕೆಳಗೆ ಕೆಲಸ ಮಾಡಲ್ಲ ನಾನು. ಓಕೆ ಬಾಯ್, ಬರ್ತೀನಿ ಸರ್. ಇವನೇ ಸಾಮಾನ್ ರೀ. ಈಗ ಅರ್ಜೆಂಟ್ ಮಿಯಾ ಖಲೀಫಾ ಗಂಡನ್ ರೋಲ್ ಮಾಡೋಕೆ ಯಾರು ಇಲ್ಲ, ನೀವು ಮಾಡ್ತೀರಾ? ಸರ್ ಮಾಡ್ತೀನಿ. ಓಕೆ ಮಾಡಿ. ಅಮ್ಮ, ಮಿಯಾ ಖಲೀಫಾ ಜೊತೆ ಫುಲ್ ರೊಮ್ಯಾನ್ಸ್ ಇವತ್ತು. ಯಾವನಿ ಬೇಕು 1 ಲಕ್ಷ ಸ್ಯಾಲ್ರಿ, ಇಂಥ ಚಾನ್ಸ್ ಸಿಕ್ಕಿರ್ಬೇಕಾದ್ರೆ ಫುಲ್ ಚಗಮಗ ಇವತ್ತು. ಸರ್ ಶರ್ಟ್ ಪ್ಯಾಂಟ್ ಬಿಚ್ಚಲ? ನೀವು ಶರ್ಟ್ ಪ್ಯಾಂಟ್ ಬಿಚ್ಚೋ ಅವಶ್ಯಕತೆ ಏನಿಲ್ಲ. ತಗೆ ಮಿಯಾ ಖಲೀಫಾ ಗಂಡನ್ ರೋಲ್ ನಿಮ್ದು. ನೀವು ಬ್ಯಾಗ್ ಹಾಕೊಂಡು ಆಫೀಸ್ಗೆ ಹೋಗ್ತೀರಾ ಅಷ್ಟೇ. ಆಮೇಲೆ 10 ನಿಮಿಷಕ್ಕೆ ಪಿಜ್ಜಾ ಡೆಲಿವರಿ ಬಾಯ್ ಬರ್ತಾನೆ.